ನಮಸ್ತೆ ಮೇಡಮ್. ಎಷ್ಟು ಹೋಳಿಗೆ ಮಾಡ್ತೀರಾ ಡೈಲಿ? 2,500 ಹೋಳಿಗೆ ಮಾಡ್ತೀವಿ. ಏನೇನ್ ತಿಂಡಿ ಮಾಡ್ತೀರಾ? ಮತ್ತೆ ಖಾರ ಐಟಮ್ ಎಲ್ಲ ಥರ ಐಟಮ್ನು ಮಾಡ್ತೀವಿ. ಅಂದ್ರೆ ಚಿಪ್ಸ್ ಇದೆ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಮತ್ತೆ ಕಜ್ಜಾಯ, ಬೇಸನ್ ಲಾಡು, ಅಂಟಿನುಂಡೆ, ಎಲ್ಲ ಥರ ಐಟಮು ಸಿಗುತ್ತೆ ಮೇಡಮ್. ಎಲ್ಲ ಥರ ಐಟಮ್ ಮಾಡ್ತೀವಿ. ಕೆಲವು ಐಟಮ್ ಹೊರಗಡೆ ಬರುತ್ತೆ, ಕೆಲವು ಐಟಮ್ ನಾವೇ ಮಾಡ್ತೀವಿ. ಹೌದಾ? ಚೆನ್ನಾಗಿರುತ್ತೆ ಐಟಮ್, ಚೆನ್ನಾಗಿರೋ ಕ್ವಾಲಿಟಿನೇ. ಪಾನಿಪುರಿನೂ ಕೂಡ ಇದೆ ಅಂತ ಅನ್ಸುತ್ತೆ, ನೋಡ್ದೆ ನಾನು. ಹೌದು, ಅದು ನೀವೇ ಮಾಡೋದಾ ಅಥವಾ ಹೊರಗಡೆ ಬರುತ್ತೆ ಮೇಡಮ್? ಅದು ನಾವು ಹೇಳ್ಕೊಡ್ಬಾರ್ದು, ಹೊರಗಡೆ ಬರುತ್ತೆ ಅದು. ಸರಿ, ಇರುವಂತ ಐಟಮ್ ಇಲ್ಲಿ ಮಾಡೋ ಇದನ್ನ ಹೇಳಿ, ಏನೇನ್ ಮಾಡ್ತೀರಾ ಅಂತ. ಇಲ್ಲಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಮತ್ತೆ ಬೇಸನ್ ಲಾಡು, ಅಂಟಿನುಂಡೆ, ರವೆ ಲಾಡು, ಸಜ್ಜಪ್ಪ, ಕರ್ಜಿಕಾಯಿ, ಕರ್ಜಿಕಾಯಿ, ಬೆಲ್ಲದ, ಸಕ್ಕರೆ ಎರಡು ಇದೆ. ಬೆಲ್ಲದು ಇದೆ, ಸಕ್ಕರೆದು ಇದೆ. ಎರಡು ಇದೆಯಾ? ಎರಡು ಇದೆ ಮಾಡ್ತೀವಿ. ಅಷ್ಟು ಐಟಮ್ ಮಾಡ್ತೀವಿ. ಸರಿ, ಓಕೆ, ನಾನು ಟೇಸ್ಟ್ ಮಾಡ್ತೀನಿ. ಅಂದ್ರೆ ನಿಮ್ಗೆ ಆರ್ಡರ್ ಇರತ್ತಾ? ಅಷ್ಟೊಂದು ಹೋಳಿಗೆ ಮಾಡ್ತಿರಲ್ಲ? ಹೌದು, ಸಿಕ್ಕಾಪಟ್ಟೆ ಆರ್ಡರ್ ಇರುತ್ತೆ. ಡೈಲಿ ಇರುತ್ತೆ. ಮತ್ತೆ ಅಡಿಗೆವರಿಗೆ ಮತ್ತೆ ಇಲ್ಲ ಅಂಗಡಿ ಹತ್ರ ಬರೋರಿಗೆಲ್ಲ ಕೊಡ್ತೀವಿ. ಯಾವ್ಯಾವ ಹೋಳಿಗೆ ಮಾಡ್ತೀರಾ ಇಲ್ಲಿ? ಈಗ ಸದ್ಯ ಕಾಯಿ ಒಳಗೆ ಬೇಳೆ ಒಳಗೆನೆ ಕೊಡಕ್ ಆಗ್ತಲ್ಲ. ಬೇರೆ ವೆರೈಟಿ ಒಳಗೆಲ್ಲ ಹಿಂಗ್ ಕೇಳ್ತಾರೆ, ಮಾಡಕ್ ಆಗ್ತಾ ಇಲ್ಲ. ಇನ್ನು ಜನರನ್ನ ಇಟ್ಕೊಳ್ಳಿ, ದೊಡ್ಡ ಬಿಲ್ಡಿಂಗ್ ಕಟ್ಟಿ, ನಿಮ್ಗೆ ಒಳ್ಳೇದಾಗ್ಲಿ, ಆಯ್ತಾ ಮೇಡಮ್? ಅಲ್ಲ, ಅಂದ್ರೆ 2,500 ಅಂದ್ರಲ್ಲ, ಅದೆಲ್ಲ ನೀವು ಅಂದ್ರೆ ಆರ್ಡರ್ ಇರತ್ತೆ ಅಂದ್ರಲ್ಲ, ಫಂಕ್ಷನ್ ಗಳಿಗೆ ಕೊಡ್ತಾ ಇದ್ದೀರಾ? ಕೊಡ್ತೀವಿ ಡೈಲಿ. ಒಂದ್ ಹೋಳಿಗೆಗೆ ಎಷ್ಟು ತಗೋತೀರಾ? 14 ರೂಪಾಯಿ ತಗೋತೀವಿ. ಅಂದ್ರೆ ಬೆಲ್ಲ ಹಾಕ್ತೀರಾ? ಏನ್ರಲ್ಲಿ ಮಾಡ್ತೀರಾ ನೀವು? ಬೆಲ್ಲನೇ ಯೂಸ್ ಮಾಡ್ತೀವಿ. ಒಳ್ಳೆ ಕ್ವಾಲಿಟಿ ಬೆಲ್ಲ ಹಾಕ್ತಿವಿ, ಅದರಿಂದ ಆರ್ಡರ್ ಹಂಗ್ ಬರ್ತಾರೆ. ಓಕೆ, ಎಲ್ಲೆಲ್ಲಿಂದನೆಲ್ಲ ಹುಡ್ಕೊಂಡ್ ಬರ್ತಾರಂತ? ಬೇರೆ ದೇಶಕ್ಕೆಲ್ಲ ಕಳಿಸಿದೀವಿ, ಎಲ್ಲಾ ಕಡೆನೂ ಕೊಡ್ತೀವಿ. ಬಂದ್ ತಗೊಂಡ್ ಹೋಗ್ತಾರೆ. ನಾವೇನ್ ಸಪ್ಲೈ ಇಲ್ಲ, ಬಂದ್ ತಗೊಂಡ್ ಹೋಗ್ತಾರೆ. ಈಗ ಇದ್ರಲ್ಲೂ ಆರ್ಡರ್ ಮಾಡಿ ತಗೊಳ್ಬಹುದಾ? ಜೊಮ್ಯಾಟೊ ಅದ್ರಲ್ಲೆಲ್ಲ ಯಾವ್ದು ನಾನು ಆಡ್ ಮಾಡಿಲ್ಲ. ಅದು ನಮ್ಗೆ ಇಲ್ಲೇ ಅಷ್ಟೇ, ಇಲ್ಲೇ ಬಂದ್ ತಗೊಂಡು ಅಂತ ಇದ್ ಮಾಡಿದೀವಿ ಅಷ್ಟೇ. ಹೂರ್ಣದ್ ಮಾಡ್ತೀರಾ? ಕಾಯಿ ಹೋಳಿಗೆ ಅಂದ್ರೆ ಕಡಲೆಬೇಳೆ ಉಪಯೋಗಿಸ್ತೀರಾ ಹೂರ್ಣಕ್ಕೆ? ಹೇಗೆ ಮೇಡಮ್? ಇದು ಬೇಳೆಗೆ ಬಾಳಿಕೆ ಬರ್ಲಿ ಅಂದ್ಬಿಟ್ಟು ಎರಡು ಮಿಕ್ಸ್ ಮಾಡ್ತೀವಿ. ಒಂದ್ 4-5 ದಿನ ತಡೀತದೆ ಅದು. ಬರೀ ತೊಗರಿ ಬೇಳೆ ಹಾಕಿದ್ರೆ ಒಂದ್ 2 ದಿನಕ್ಕೆಲ್ಲ ಹುಳಿ ಬರುತ್ತೆ, ಅದರಿಂದ ಅದು ಹಾಕಲ್ಲ. ಎರಡು ಮಿಕ್ಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ ಕ್ವಾಲಿಟಿ. ಆಗ್ಲಿ, ಒಳ್ಳೇದಾಗ್ಲಿ ನಿಮ್ಗೆ. ಕಷ್ಟ ಪಡ್ತಾ ಇದ್ದೀರಾ. ಫ್ರೆಂಡ್ಸ್, ನಾನಿವತ್ತು ಹನುಮಂತ ನಗರ ರಾಮಾಂಜನೇಯ ರೋಡಲ್ಲಿರೋ ಅನ್ನಪೂರ್ಣೇಶ್ವರಿ ಹೋಳಿಗೆ ಮನೆಗೆ ಹೋಗಿದ್ದೆ. ನನಗೊಬ್ಬರು ಸಜೆಸ್ಟ್ ಮಾಡಿದರು, ಇಲ್ಲಿ ಹೋಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ, ಒಂದು ಸಲ ವಿಸಿಟ್ ಮಾಡಿ ಅಂತ. ಸೊ ನಾನು ಹೋದೆ, ತುಂಬ ಚೆನ್ನಾಗಿತ್ತು. ನನಗೆ ಹೋಳಿಗೆ ಅಂದರೆ ತುಂಬಾ ಇಷ್ಟ. ಹುಡ್ಕೊಂಡು ಹೋಗಾದರೂ ತಿಂತೀನಿ ಚೆನ್ನಾಗಿರೋ ಕಡೆ. ನೀವು ಕೂಡ ಹೋಳಿಗೆ ಪ್ರಿಯರಾಗಿದ್ದು ನಿಮ್ಮನೇಲಿ ಏನಾದರೂ ಫಂಕ್ಷನ್ ಇದ್ದು ಹೋಳಿಗೆ ಏನಾದರೂ ಬೇಕಾದರೆ ಇಲ್ಲಿ ಖಂಡಿತ ವಿಸಿಟ್ ಮಾಡಿ ನೀವು ಹೋಳಿಗೆಯನ್ನು ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಬೋದು. ಬೆಲೆ 14 ರೂಪಾಯಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ದಿನಕ್ಕೆ 2,500 ಹೋಳಿಗೆ ಮಾಡೋದು ಈಸಿ ಏನಲ್ಲ. ಅಷ್ಟು ಚೆನ್ನಾಗಿರೋದ್ರಿಂದನೇ ಅವರಿಗೆ ಆರ್ಡರ್ ಕೂಡ ಅಷ್ಟು ಬರ್ತಾ ಇದೆ. ಸೊ ನೀವು ಕೂಡ ಇಲ್ಲಿ ಟ್ರೈ ಮಾಡಿ. ನಾನು ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.